ಇನ್ಫ್ಯಾಕ್ಟ್ ಇನ್ನೊಂದೇನಂತಂದ್ರೆ ಇವತ್ತು ಪ್ರೀ ವೆಡ್ಡಿಂಗ್ ಶೂಟ್ ಹೇಗೆ, ಪೋಸ್ಟ್ ವೆಡ್ಡಿಂಗ್ ಶೂಟ್ ಹೇಗಿರ್ಬೇಕು, ಪ್ರೀ ಹನಿಮೂನ್, ಪೋಸ್ಟ್ ಹನಿಮೂನ್, ಇವುಗಳನ್ನ ಫುಲ್ ಆಗಿ ಪ್ಲಾನ್ ಮಾಡಿ ಇದನ್ನೇ ಮದ್ವೆ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಇದಲ್ಲ ಮದುವೆ. ನೀವು ನಂತರ ಏನ್ ಬದುಕ್ತೀರಿ, ನೀವಿಬ್ರು ಪ್ರೈವೇಟ್ ಆಗಿ ಪರ್ಸನಲ್ ಆಗಿ ನಂತರ ಏನಿದೆ ಅದು ಮದುವೆ. ಅದನ್ನ ನೋಡೋರು ಕೇಳೋರೇ ಇಲ್ಲ, ಅಲ್ಲಿ ತನಕ ಹೋಗ್ತಾನೆ ಇಲ್ಲ ಸಂಬಂಧ. ಪೋಸ್ಟ್ ವೆಡ್ಡಿಂಗ್ ಪ್ರೀ ವೆಡ್ಡಿಂಗಿಗೆನೆ ಮುರಿದೋಗುವಂತ ಸಂಬಂಧಗಳು ಬಂದಿದ್ದಾವೆ. ಪ್ರೀ ವೆಡ್ಡಿಂಗ್ ಅಲ್ಲಿ ಆವಾಗೆಲ್ಲ ಚೆನ್ನಾಗಿದ್ದ, 2 ದಿನಕ್ಕೆ ನನಗೆ ಡಿವೋರ್ಸ್ ಬೇಕು, 1 ತಿಂಗಳು ಮ್ಯಾಕ್ಸಿಮಮ್ ಆಗೋಗ್ತದೆ ಹೇಳಿದ್ರೆ. ಸೊ ಪ್ರೀ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ಆಗಲಿ, ಈ ಫೋಟೋಶೂಟ್ ಅಲ್ಲ ನಿಮ್ಮ ಮದುವೆ, ಆ ಫೋಟೋಶೂಟ್ ಅಲ್ಲ ನಿಮ್ಮ ಒಂದು ಜೀವನ. ಫೋಟೋಶೂಟ್ ನಂತರ ನೀವಿಬ್ರು ಬದುಕುವಂಥದ್ದು ಜೀವನ. ಅದನ್ನ ಅರ್ಥ ಮಾಡಿಕೊಂಡು ಅದರಲ್ಲಿ ಹೌದು 2 ಫ್ಯಾಮಿಲೀಸ್ ಬೇರೆ ಬೇರೆ ಮೆಂಟಾಲಿಟಿ, 2 ಹುಡುಗ ಹುಡುಗಿ ಬೇರೆ ಬೇರೆ ಮೆಂಟಾಲಿಟಿ. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅನ್ನೋದು ಬೇಕು, ಸ್ವಲ್ಪ ಅಕ್ಸೆಪ್ಟೆನ್ಸ್ ಅನ್ನೋದು ಬೇಕು. ಅವರನ್ನ ನಾವು ಅರ್ಥ ಮಾಡ್ಕೊಂಡು ಅಕ್ಸೆಪ್ಟ್ ಮಾಡ್ಕೋಬೇಕು, ನಮ್ಮನ್ನ ಅವರು ಅರ್ಥ ಮಾಡಿ ಅಕ್ಸೆಪ್ಟ್ ಮಾಡ್ಕೋಬೇಕು. ಅಡ್ಜಸ್ಟ್ಮೆಂಟ್ ಬೇಕಾಗಿದೆಯಾ, ದೆನ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಬೇಕೇ ಬೇಕು. ನಾನು ವರ್ಕಿಂಗ್, ಅವನು ವರ್ಕಿಂಗ್, ಸೊ ಅವ್ನ ಜೀವನ ಅವ್ನು ಬದುಕಲಿ, ನನ್ನ ಜೀವನ ನಾನು ಬದುಕಲಿ ಅಂತಂದ್ರೆ ಮದುವೆ ಮಾಡುವಂತ ಅರ್ಥನೇ ಇರಲಿಲ್ಲ. ಅದು ಹಾಗೇನೂ ಬದುಕ್ತಿದ್ರಿ, ಮದುವೆ ಆಗಿರೋದೇ ಒಂದಾಗಿರ್ಲಿ ಅಂತ. ಆ ಒಂದು ಹೊಂದಾಣಿಕೆ ಅನ್ನೋದು ತಗೊಂಬರೋದಕ್ಕೆ ಟೈಮ್ ಹಿಡಿಯತ್ತೆ. ಆ ಟೈಮ್ ಕೊಡೋದಕ್ಕೆ ತಯಾರೇ ಇಲ್ಲ. ಆ